ನಾಳೆ ಸಿಜೆಪಿ ಮತ್ತು ಕೇಂದ್ರ ನಾಯಕರ ಮೂರನೇ ಹಂತದ ಸಭೆ ನಡೆಯುತ್ತೆ. ಸಿಜೆಪಿ ನಾಯಕರ ಜೊತೆ ನಾಳೆ ಸಭೆ ಮಾಡಲಿದೆ ಕೇಂದ್ರ. ಎರಡು ಬೇಡಿಕೆಗಳಿಗೆ ಈಗಾಗಲೇ ಕೇಂದ್ರ ಒಪ್ಪಿಕೊಂಡಿದೆ, ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಕೂಡ. ಆದರೆ ಪ್ರಧಾನ್ ಅವರ ರಾಜೀನಾಮೆಗೆ ಸಿಜೆಪಿ ಪಟ್ಟು ಹಿಡಿದಿದೆ. ನಾಳೆ ಮತ್ತೊಂದು ಸುತ್ತಿನ ಸಭೆಯನ್ನ ಕೇಂದ್ರ ಸರ್ಕಾರ ನಡೆಸುತ್ತೆ. ಧರ್ಮೇಂದ್ರ ಪ್ರಧಾನ್ ಅವರಿಂದ ರಾಜೀನಾಮೆ ಪಡೆಯುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಸ್ಪಷ್ಟವಾದ ಚಿತ್ರಣ ಸಿಗಲಿದೆ. ಕೇಂದ್ರ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡೆಯುತ್ತಾ ಅಥವಾ ಇಲ್ಲ ಅನ್ನೋ ಪ್ರಶ್ನೆಗೆ ನಾಳೆ ಸ್ಪಷ್ಟವಾದ ಉತ್ತರ ಸಿಗಲಿದೆ. ಯಾಕೆಂದರೆ ಮೂರನೇ ಹಂತದ ಸಭೆ ಸಿಜೆಪಿ ನಾಯಕರ ಜೊತೆಗೆ ಕೇಂದ್ರ ಸರ್ಕಾರ ನಾಳೆ ನಡೆಸುತ್ತದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ಮಸೂದೆಗೆ ಸಂಪುಟ ಒಪ್ಪಿಗೆ. ತಿದ್ದುಪಡಿ ಮಸೂದೆಗೆ ಅನುಮೋದನೆಯನ್ನ ಸಂಪುಟ ಕೊಟ್ಟಿದೆ. ಸಂಸತ್ನಲ್ಲಿ ಮಸೂದೆ ಮಂಡಿಸಲಿರುವ ಜಿತೇಂದ್ರ ಸಿಂಗ್ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ಮಸೂದೆಗೆ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಸಿಕ್ಕಿದೆ. ನಂತರ ಈಗ ಸಂಸತ್ನಲ್ಲಿ ಅದರ ಮಂಡನೆಯಾಗುತ್ತೆ. ಜಿತೇಂದ್ರ ಸಿಂಗ್ ಅವರು ಅದನ್ನು ಮಂಡಿಸಲಿದ್ದಾರೆ. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ಮಾರ್ಗಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2024. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದ್ರೆ 10 ವರ್ಷ ಜೈಲು ಶಿಕ್ಷೆ, ಹಾಗೆಯೇ ದಂಡ ಇರುತ್ತೆ.